ಸ್ನೇಹಿತರೆ, ಒಂದು ಬದಿಯಲ್ಲಿ ದೇಶಾದ್ಯಂತ LPG ಸಿಲಿಂಡರ್ಗಳ ಕೊರತೆ ತೀವ್ರವಾಗಿದ್ರೆ ಮತ್ತೊಂದು ಬದಿಯಲ್ಲಿ ಭಾರತವು ಇರಾನ್ನೊಂದಿಗೆ ಅಂತಹ ಕುಟಿಲ ನೀತಿಯನ್ನ ಅನುಸರಿಸಿದೆ. ಅದನ್ನ ಇಂದು ಇಡೀ ಜಗತ್ತು ಮೆಚ್ಚುತ್ತಾ ಇದೆ. ನಿಜವಾಗಿ ಹೇಳೋದಾದ್ರೆ ಭಾರತದ 2 LPG ತುಂಬಿದ ಹಡಗುಗಳು ಹಾರ್ಮುಜ್ ಜಲಸಂಪರ್ಕದಲ್ಲಿ ಹಲವು ದಿನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ವು. ಆದ್ರೆ ಇರಾನ್ ಅವುಗಳನ್ನ ಈಗ ಸುರಕ್ಷಿತವಾಗಿ ಹೊರಗೆ ಕಳಿಸಿದೆ. ಅಷ್ಟೇ ಅಲ್ಲ, ಇರಾನ್ ಒಂದು ರೀತಿಯಲ್ಲಿ ಗ್ಯಾರಂಟಿ ಕೂಡ ನೀಡ್ತಾ ಇದೆ. ಅಂದ್ರೆ ಭಾರತದ ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ತಲುಪುತ್ತವೆ ಎಂದು. ಮತ್ತೊಂದು ಬದಿಯಲ್ಲಿ ಭಾರತೀಯ ನೌಕಾಪಡೆ ಎಚ್ಚರಿಕೆಯಿಂದ ನೋಡ್ತಾ ಇದೆ, ಯಾವುದೇ ಘಟನೆ ಸಂಭವಿಸಬಾರದು ಎಂದು. ಅಷ್ಟೇ ಅಲ್ಲ, ಈ ಹಡಗುಗಳ ಲೊಕೇಶನ್ ಅನ್ನ ಪ್ರತಿ ಗಂಟೆಗೊಮ್ಮೆ ಹಂಚಿಕೊಳ್ಳಲಾಗುತ್ತೆ. ಇನ್ನೊಂದು ಸುದ್ದಿ, ಏಷ್ಯಾದ ದೇಶಗಳ ತೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಆ ತೈಲ ಟ್ಯಾಂಕರ್ ಹಡಗುಗಳಿಂದ ಬರ್ತಾ ಇದೆ. ಅದನ್ನ ಭಾರತವು ಖರೀದಿಸಲು ಆರಂಭಿಸಿದೆ. ನಿಜವಾಗಿ ಏಷ್ಯಾದ ತೀರದಲ್ಲಿ ರಷ್ಯಾದ ಸುಮಾರು 1 ಕೋಟಿ ಬ್ಯಾರಲ್ ಕಚ್ಚಾ ತೈಲ ತುಂಬಿದ ಟ್ಯಾಂಕರ್ಗಳು ಸಿಕ್ಕಿ ಹಾಕಿಕೊಂಡಿವೆ ಮತ್ತು ಭಾರತವು ಅವುಗಳನ್ನ ಖರೀದಿಸಲು ಮಾತ್ರವಲ್ಲದೆ ಡಿಸ್ಕೌಂಟ್ ಬೆಲೆಯಲ್ಲಿ ಖರೀದಿಸ್ತಾ ಇದೆ. ಯಾಕಂದ್ರೆ ನಿಲ್ಲಿಸಿರುವ ಹಡಗುಗಳು ಅವ್ರಿಗೆ ಲಾಭ ತರೋದಿಲ್ಲ ಮತ್ತು ಭಾರತವು ಬಹಳ ಸರಿಯಾದ ದರದಲ್ಲಿ ರೂಪಾಯಿಯನ್ನ ಬಳಸಿ ಈ ತೈಲವನ್ನ ಖರೀದಿಸಲು ಆರಂಭಿಸಿದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಈ 2 ಮುಖ್ಯ ಅಪ್ಡೇಟ್ ಗಳನ್ನ ವಿವರವಾಗಿ ತಿಳಿಯೋಣ. ನಿಮ್ಗೆ ನಮ್ಮ ಈ ಕೆಲಸ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ನಿಮ್ಮ ಈ ಸಣ್ಣ ಕೆಲಸವು ನಿಮ್ಗೆ ಅಗತ್ಯ ಮತ್ತು ಸತ್ಯ ಸುದ್ದಿಗಳನ್ನ ತರುವಲ್ಲಿ ನಮ್ಗೆ ತುಂಬಾನೇ ದೊಡ್ಡ ಸಹಾಯ ಮಾಡುತ್ತೆ. ಹಾಗಾದ್ರೆ ಭಾರತವು ತನ್ನ ಸ್ನೇಹದ ಬಲದಿಂದ ಇಂದು ಮಧ್ಯಪ್ರಾಚ್ಯದಲ್ಲಿ ಆರಂಭವಾದ ಈ ಯುದ್ಧಕ್ಕೆ ಮಣೆ ಹಾಕ್ತಿದೆ. ಇಂದು ಬಂದ ಈ ಸುದ್ದಿಯು ಎಲ್ಲರನ್ನ ಆಶ್ಚರ್ಯಗೊಳಿಸಿದೆ. ಇಡೀ ಜಗತ್ತಿಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಲ್ಪಟ್ಟಿದ್ರು ಭಾರತೀಯ ಧ್ವಜದ 2 ದೊಡ್ಡ LPG ಹಡಗುಗಳಿಗೆ ಹೇಗೆ ಅನುಮತಿ ಸಿಕ್ತು? ಇದರಲ್ಲಿ ಮೊದಲ ಹಡಗಿನ ಹೆಸರು ಶಿವಾಲಿಕ್ ಮತ್ತು ಎರಡನೇದು ನಂದಾದೇವಿ. ಇವು ಈಗ ಭಾರತೀಯ ಅಡುಗೆ ಮನೆಯಲ್ಲಿ ಆರಂಭವಾದ ಗ್ಯಾಸ್ ಕೊರತೆಯನ್ನ ಕೊನೆಗೊಳಿಸಲಿವೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗೆ ಆರಂಭವಾದ ಈ ಯುದ್ಧದಲ್ಲಿ ಇರಾನ್ ಭಾರತಕ್ಕಾಗಿ ಈ ವಿಶೇಷ ವಿನಾಯಿತಿ ಯಾಕೆ ಮಾಡಿದೆ? ಎಲ್ಲಾ ವಿವರಗಳನ್ನ ತಿಳಿಯೋಣ. ಪ್ರಧಾನಮಂತ್ರಿ ಫೋನ್ ಕರೆ ಮತ್ತು ಜೈಶಂಕರ್ ಅವರ ಫೋನ್ ಕರೆಗಳು ಇವೆಲ್ಲವನ್ನ ಸಮತೋಲನಗೊಳಿಸಲು ಹೇಗೆ ಪ್ರಯತ್ನಿಸಿದ್ವು? ನಿಜವಾಗಿ ಇರಾನ್ನ ರಾಯಭಾರಿ ಮೊಹಮ್ಮದ್ ಪತಾಲಿ ಅವರು ನಿನ್ನೆ ರಾತ್ರಿ ಹೇಳಿದ್ರು, ಅವರು ಜಗತ್ತಿನ ಕುಟಿಲ ನೀತಿಯ ದಿಕ್ಕನ್ನ ಬದಲಾಯಿಸಲು ಹೊರಟಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಭಾರತ ಮತ್ತು ಇರಾನ್ನ ಸ್ನೇಹವು ನಮ್ಮ ಭಾಗ್ಯವಾಗಿದೆ. ಹೌದು, ಶಿವಾಲಿಕ್ ಮನೆಗೆ ಮರಳುವಿಕೆ ಆಗಿದೆ. 24,000 ಟನ್ಗಿಂತ ಹೆಚ್ಚು ಸಾಮರ್ಥ್ಯದ ಈ ಶಿವಾಲಿಕ್ ಹಡಗನ್ನ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಮಾಡಿ ಸ್ಟ್ರೈಟ್ ಆಫ್ ಹಾರ್ಮುಜ್ ನಿಂದ ಸುರಕ್ಷಿತವಾಗಿ ಹೊರತಂದಿದೆ. ಮತ್ತೊಂದು ಟ್ಯಾಂಕರ್ ನಂದಾದೇವಿ, ಎರಡನೇ ಟ್ಯಾಂಕರ್ ಸಹ ಕೆಲವೇ ಗಂಟೆಗಳಲ್ಲಿ ಈ ಅಪಾಯಕಾರಿ ಮಾರ್ಗವನ್ನ ದಾಟಿ ಮತ್ತು ಈಗ ಭಾರತಕ್ಕೆ ಬಹಳ ಹತ್ತಿರವಾಗ್ತಾ ಇದೆ. ಇರಾನ್ ಸ್ಪಷ್ಟವಾಗಿ ಹೇಳಿದೆ, ಅಮೆರಿಕ ಮತ್ತು ಅದರ ಸಹಚರರನ್ನ ಅಡ್ಡಿಗೊಳಿಸುತ್ತೆ, ಆದ್ರೆ ಸ್ನೇಹಿ ದೇಶವಾದ ಭಾರತದ ಶಕ್ತಿ ಭದ್ರತೆಗೆ ಯಾವುದೇ ಹಾನಿ ಆಗದಂತೆ ನೋಡಿಕೊಳ್ಳುತ್ತದೆ. ನೀವು ತಿಳಿದಿರುವಂತೆ ಈ ಯಶಸ್ಸು ಭಾರತಕ್ಕೆ ಸುಲಭವಾಗಿ ಸಿಗಲಿಲ್ಲ. ಇದಕ್ಕಾಗಿ ಭಾರತವು ಬಹಳ ಶ್ರಮ ಪಟ್ಟಿದೆ. ಹೌದು, ಕೆಲವು ದಿನಗಳ ಹಿಂದೆ ಭಾರತವು ಫೋನ್ ಡಿಪ್ಲೊಮಸಿ ಆಡಿದೆ. ಮಾರ್ಚ್ 12ರಂದು ರಾತ್ರಿ ಸಮಯದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನೇರವಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರೊಂದಿಗೆ ಮಾತನಾಡಿದ್ದಾರೆ ಮತ್ತು ಭಾರತಕ್ಕೆ ಆದ್ಯತೆ ನೀಡುವ ಬಗ್ಗೆ ಚರ್ಚಿಸಲಾಗಿದೆ. PM ಅವರು ಸ್ಪಷ್ಟವಾಗಿ ಹೇಳಿದ್ರು, ಭಾರತಕ್ಕೆ ನಾಗರಿಕ ಭದ್ರತೆ ಮತ್ತು ಶಕ್ತಿ ಸರಬರಾಜು ನಿರಂತರವಾಗಿ ಇರಬೇಕು ಎಂಬುದರ ಮೇಲೆ ನಿಮ್ಮ ಗಮನ ಇರಬೇಕು ಎಂದು ಹೇಳಿದ್ರು ಮತ್ತು ಅವರು ಭಾರತದ ಈ ಮಾತನ್ನ ತಪ್ಪಿಸಲಿಲ್ಲ. ಎರಡನೇದು, ತಜ್ಞರು ನಂಬುವಂತೆ ಭಾರತವು ಇರಾನ್ಗೆ ಮಾನವೀಯ ಸಹಾಯ ಮತ್ತು ಬ್ರಿಕ್ಸ್ ನಂತಹ ವೇದಿಕೆಗಳಲ್ಲಿ ಸಹಕಾರದ ಭರವಸೆ ನೀಡಿದೆ. ಅದಕ್ಕಾಗಿ ಇರಾನ್ ಬೈಲಾಟರಲ್ ಸಂಬಂಧಗಳನ್ನ ಯಾವುದೇ ಬೆಲೆಗೂ ಉತ್ತಮಗೊಳಿಸಲು ಬಯಸುತ್ತಾ ಇದೆ. ಇತ್ತೀಚೆಗೆ ಭಾರತದಲ್ಲಿ ಜನರು ಭಯಭೀತರಾಗಿದ್ದಾರೆ ಮತ್ತು LPG ಸಿಗುತ್ತಿಲ್ಲ ಎಂದು ತೊಂದರೆಯಲ್ಲಿದ್ದಾರೆ ಮತ್ತು ವೇಟಿಂಗ್ ಮಾಡಬೇಕಾಗಿದೆ. ಆದ್ರೆ ಈಗ ಭಯಪಡುವ ಅಗತ್ಯವಿಲ್ಲ. ಯಾಕಂದ್ರೆ 2 ಹಡಗುಗಳಿಂದ ಬರುವ ಗ್ಯಾಸ್ ಅನ್ನೋದು ಭಾರತದಲ್ಲಿ ಕನಿಷ್ಠ 10 ರಿಂದ 15 ದಿನಗಳ ಬಫರ್ ಸ್ಟಾಕ್ ಅನ್ನ ಪೂರೈಸಬಹುದು. ಸರ್ಕಾರವು ದೇಶೀಯ LPG ಉತ್ಪಾದನೆಯನ್ನ 30% ನಷ್ಟು ಹೆಚ್ಚಿಸಿದೆ ಮತ್ತು ಪೆಟ್ರೋಲಿಯಂ ಸಚಿವಾಲಯವು ಜನರಿಂದ ಮನವಿ ಮಾಡಿದೆ, ಈ ರೀತಿಯ ಪರಿಸ್ಥಿತಿಗಳಲ್ಲಿ ಭಯಭೀತರಾಗಬೇಡಿ, ವಿಶೇಷವಾಗಿ ಚಿಂತೆ ಬೇಡ. ಯಾಕಂದ್ರೆ ಶಿವಾಲಿಕ್ ಮತ್ತು ನಂದಾದೇವಿಯ ನಂತರ ಭಾರತದಲ್ಲಿಯೇ ಹಡಗುಗಳು ಮತ್ತು ಪೈಪ್ಲೈನ್ ನ ಮೂಲಕ ದೇಶಾದ್ಯಂತ ಗ್ಯಾಸ್ ತಲುಪಿಸಬಹುದು. ಈ ಇಡೀ ಡಿಪ್ಲೊಮಸಿಯ ಬಗ್ಗೆ ತಜ್ಞರು ಏನನ್ನ ಹೇಳ್ತಾರಂದ್ರೆ, ನಿಜವಾಗಿ ತಜ್ಞರು ಹೀಗೆ ಹೇಳ್ತಾರೆ, ಇದು ಭಾರತದ ಸ್ಟ್ರಾಟಜಿಕ್ ನ ಆಟಾನಮಿಯ ಗೆಲುವು. ಇರಾನ್ ಭಾರತದ ಮೂಲಕ ಪಶ್ಚಿಮ ದೇಶಗಳಿಗೆ ಸಂದೇಶ ಕಳಿಸಿದೆ, ಅದು ಸಂಪೂರ್ಣವಾಗಿ ಒಂಟಿಯಾಗಿಲ್ಲ ಎಂದು. ಅಮೆರಿಕವು ಇದರ ಮೇಲೆ ಮೌನವಾಗಿದೆ, ಯಾಕಂದ್ರೆ ಭಾರತವನ್ನ ಕೋಪಗೊಳಿಸುವುದು ಅದಕ್ಕೆ ದುಬಾರಿ ಆಗಬಹುದು ಎಂದು ಗೊತ್ತು ಮತ್ತು ಪರಿಸ್ಥಿತಿ ಅಂತಹದ್ದಾಗಿದೆ ಮತ್ತು ಭಾರತ ಸರ್ಕಾರವು ಒಂದು ರೀತಿಯಲ್ಲಿ ಒತ್ತಡದಲ್ಲಿದೆ. ಈ ಕೊರತೆ ಕೆಲವು ದಿನಗಳು ಹೆಚ್ಚು ಮುಂದುವರೆದ್ರೆ ಸರ್ಕಾರದ ಅಸ್ತಿತ್ವದ ಮೇಲೆ ಪ್ರಶ್ನೆಗಳು ಏಳುತ್ತೆ ಮತ್ತು ಬಹಳಷ್ಟು ಜವಾಬ್ದಾರಿ
ಜವಾಬ್ದಾರಿಗಳು ಬರುತ್ತವೆ. ಆದ್ರೆ ಗಮನಿಸಿ, ಕೇವಲ 2 ಹಡಗುಗಳ ಮಾತಲ್ಲ, ಇನ್ನು 22ಕ್ಕಿಂತ ಹೆಚ್ಚು ಹಡಗುಗಳು ಹಾರ್ಮುಜ್ ಜಲಸಂಪರ್ಕದಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ಮತ್ತು ಇವೆಲ್ಲವೂ ಭಾರತೀಯ ಹಡಗುಗಳೇ. ನಿಧಾನವಾಗಿ ಭಾರತೀಯ ನೌಕಾಪಡೆ ಎಸ್ಕಾಟ್ ಮಾಡಿ ಎಲ್ಲಾ ಹಡಗುಗಳನ್ನ ಭಾರತಕ್ಕೆ ತರುತ್ತೆ ಮತ್ತು ದೇಶದಲ್ಲಿ ಆರಂಭವಾದ ಈ LPG-ನ ಕೊರತೆಯನ್ನ ಸಂಪೂರ್ಣವಾಗಿ ಕೊನೆಗೊಳಿಸುತ್ತೆ. ಒಟ್ಟಾರೆಯಾಗಿ ನಿಷ್ಕರ್ಷ ಏನಂದ್ರೆ, ಮಧ್ಯಪ್ರಾಚ್ಯದ ಈ ಬೆಂಕಿಯ ಪರಿಸ್ಥಿತಿಯಲ್ಲಿ ಭಾರತವು ತನಗಾಗಿ ಶೀತಲ ಮಾರ್ಗವನ್ನು ಆಯ್ಕೆ ಮಾಡಿದೆ ಮತ್ತು ಮೋದಿ ಸರ್ಕಾರದ ಪ್ರಯತ್ನಗಳಿಂದ ಖಂಡಿತವಾಗಿಯೂ ಭಾರತದ ಜನರಿಗೆ ಲಾಭ ಅನ್ನೋದು ಖಂಡಿತ ಸಿಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೆದು ತಿಳಿಸಿ. ಇನ್ನೊಂದು ಸುದ್ದಿ ಏನಂದ್ರೆ, ಏಷ್ಯಾದ ತೀರದಲ್ಲಿ ಸಿಕ್ಕಿ ಹಾಕಿಕೊಂಡ 1 ಕೋಟಿ ಬ್ಯಾರೆಲ್ ಕಚ್ಚಾ ತೈಲದಿಂದ ಬಂದಿದೆ. ಅಮೆರಿಕ ರಷ್ಯಾದ ಮುಂದೆ ಬಗ್ಗಿದಾಗ ಮತ್ತು ಭಾರತಕ್ಕೆ ಮುಂದಿನ 30 ದಿನಗಳವರೆಗೆ ತೈಲ ಖರೀದಿಸಲು ಅನುಮತಿಯನ್ನ ನೀಡಿದಾಗ ಏಷ್ಯಾದ ತೀರದ ಅಂಕಿಅಂಶಗಳನ್ನ ನೋಡಿದಾಗ ತಿಳಿದು ಬಂದಿದೆ, ಸುಮಾರು 1 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ತುಂಬಿದ ಟ್ಯಾಂಕರ್ಗಳು ಸಿಕ್ಕಿ ಹಾಕಿಕೊಂಡಿವೆ. ಈಗ ಸುದ್ದಿ ಏನಂದ್ರೆ, ಅಮೆರಿಕವು ಭಾರತಕ್ಕೆ ಈ ಹಡಗುಗಳಿಂದ ತೈಲ ಸ್ವೀಕರಿಸಲು ಅನುಮತಿ ನೀಡಿದೆ ಮತ್ತು 30 ದಿನಗಳವರೆಗೆ ತೈಲವನ್ನ ಖರೀದಿ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವಿದೆ. ಅಮೆರಿಕ ಇಷ್ಟು ನಿರ್ಬಂಧಗಳನ್ನ ಸಡಿಲಗೊಳಿಸಿದ್ದು ಯಾಕೆ? ಆದ್ರೆ ಇದರ ಹಿಂದಿನ ಡಿಪ್ಲೊಮಸಿ ಏನು ಮತ್ತು ಭಾರತ ಈ ತೈಲವನ್ನ ಡಿಸ್ಕೌಂಟ್ ಬೆಲೆಯಲ್ಲಿ ಹೇಗೆ ಖರೀದಿಸುತ್ತೆ, ಎಲ್ಲಾ ವಿವರಗಳನ್ನ ತಿಳಿಯೋಣ. ನಿಜವಾಗಿ ಇರಾನ್ ಯುದ್ಧದ ಕಾರಣದಿಂದ ಹಾರ್ಮುಜ್ನ ಜಲಸಂಪರ್ಕ ಮುಚ್ಚಲ್ಪಟ್ಟಿದೆ ಮತ್ತು ರಷ್ಯಾದ ಹಲವು ಟ್ಯಾಂಕರ್ಗಳು ಏಷ್ಯಾದ ದೇಶಗಳ ತೀರದಲ್ಲಿ ವಾರಗಳಿಂದ ತೇಲುತ್ತಿವೆ. ಅಮೆರಿಕದ ಅತಿ ದೊಡ್ಡ ಭಯ ಏನಂದ್ರೆ, 1 ಕೋಟಿ ಬ್ಯಾರೆಲ್ ತೈಲ ಮಾರುಕಟ್ಟೆಯಿಂದ ಕಣ್ಮರೆಯಾದ್ರೆ ತೈಲದ ಬೆಲೆ $150 ಪ್ರತಿ ಬ್ಯಾರೆಲ್ಗಿಂತ ಹೆಚ್ಚಾಗುತ್ತೆ. ಆದ್ದರಿಂದ ಅಮೆರಿಕದ ಆರ್ಥಿಕತೆಯೇ ಸಂಪೂರ್ಣವಾಗಿ ನಾಶವಾಗಬಹುದು. ಯಾಕಂದ್ರೆ ಹೆಚ್ಚಿನ ಆಯಿಲ್ ಕಂಪನಿಗಳು ಅಮೆರಿಕದ ಮೇಲೆ ನಿಂತಿವೆ. ಹೆಚ್ಚಿನ ಆಯಿಲ್ ವ್ಯಾಪಾರ ಡಾಲರ್ನಲ್ಲಿಯೇ ನಡೆಯುತ್ತೆ ಮತ್ತು ಬಹಳಷ್ಟು ಅಂಶಗಳಿವೆ. ಆದ್ರೆ ಕೇವಲ 2 ಅಂಶಗಳನ್ನ ಪರಿಗಣಿಸಿದ್ರು ಕೂಡ ಅಮೆರಿಕಾಗೆ ದೊಡ್ಡ ಪೆಟ್ಟು ಬೀಳಬಹುದು. ಅಮೆರಿಕವು ಗುಪ್ತವಾಗಿ ಭಾರತಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಆದ್ರೆ ಇದರ ಹಿಂದೆ ಕೇವಲ ಅಮೆರಿಕ ತನ್ನ ಲಾಭವನ್ನು ಹುಡುಕ್ತಾ ಇದೆ. ಈ ಸಡಿಲಿಕೆಯ ಗಣಿತವನ್ನು ಅರ್ಥ ಮಾಡಿಕೊಂಡರೆ ಭಾರತಕ್ಕೆ 30 ದಿನಗಳನ್ನ ನೀಡಲಾಗಿದೆ. ಅದರಲ್ಲಿ ಸಿಕ್ಕಿ ಹಾಕಿಕೊಂಡ ರಷ್ಯಾದ ಹಡಗುಗಳನ್ನ ತನ್ನ ಬಂದರುಗಳಿಗೆ ಡಾಕ್ ಮಾಡಬಹುದು. ಈ ಅವಧಿಯಲ್ಲಿ ಭಾರತೀಯ ಬ್ಯಾಂಕ್ಗಳು ಮತ್ತು ಶಿಪ್ಪಿಂಗ್ ಕಂಪನಿಗಳ ಮೇಲೆ ಅಮೆರಿಕನ್ ನಿರ್ಬಂಧಗಳು ಬರೋದಿಲ್ಲ. ಅದು ಯಾವುದೇ ರೀತಿಯಲ್ಲಿ ರಷ್ಯಾಗೆ ಅನುಮತಿ ನೀಡಬಹುದು. ಭಾರತವು ಸ್ಪಷ್ಟವಾಗಿ ಹೇಳಿದೆ, ತನ್ನ ನಾಗರಿಕರಿಗಾಗಿ ಕಡಿಮೆ ಬೆಲೆಯ ತೈಲವನ್ನ ಎಲ್ಲಿಂದಾದ್ರೂ ಖರೀದಿಸ್ತೀವಿ ಮತ್ತು ಅಮೆರಿಕಾಗೆ ಈ ಮಾತನ್ನ ಒಪ್ಪಿಕೊಳ್ಳಬೇಕಾಯಿತು. ಇದರ ನೇರ ಪರಿಣಾಮ ನಿಮ್ಮ ಜೇಬಿನ ಮೇಲೂ ಬೀಳುತ್ತೆ. ಯಾಕಂದ್ರೆ ರಷ್ಯಾದ ಈ ತೈಲ ಬಹಳ ಕಡಿಮೆ ದರದಲ್ಲಿ ಭಾರತಕ್ಕೆ ತಲುಪುತ್ತಿದೆ ಮತ್ತು ತಕ್ಷಣ ಖರೀದಿಗೆ ರಷ್ಯಾದಿಂದ ಆಫರ್ಗಳು ಬಂದಿರೋದ್ರಿಂದ ಭಾರತವು ತಕ್ಷಣ ತೈಲ ಖರೀದಿಸಿದೆ. ಹಾಗಾಗಿ ಬಹಳ ದೊಡ್ಡ ಡಿಸ್ಕೌಂಟ್ ನಲ್ಲಿ ಈ ತೈಲ ಭಾರತಕ್ಕೆ ಸಿಗುತ್ತಿದೆ. ಈಗ ನಿಖರ ಮೊತ್ತ ಎಷ್ಟು ಎಂಬುದು ಗೊತ್ತಿಲ್ಲ, ಆದ್ರೆ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ $100ಗಿಂತ ಕಡಿಮೆ ದರದಲ್ಲಿ ಭಾರತಕ್ಕೆ ಈ ತೈಲ ಸಿಗುತ್ತಿದೆ. ಇದೇ ರೀತಿ ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳು ಯುದ್ಧದ ಕಾರಣದಿಂದ ಸ್ವಲ್ಪ ಕಡಿಮೆಯಾಗಿದ್ವು. ಈಗ ಅವುಗಳನ್ನ ಮತ್ತೆ ಭರ್ತಿ ಮಾಡಲಾಗುತ್ತಿದೆ. ಈ ತೈಲ ಮುಂದಿನ 15 ದಿನಗಳಲ್ಲಿ ಭಾರತಕ್ಕೆ ತಲುಪಿದ್ರೆ ಪೆಟ್ರೋಲ್ ಡೀಸೆಲ್ ನ ಬೆಲೆಗಳಲ್ಲಿ 5-7% ನಷ್ಟು ಕಡಿತದ ಸಂಪೂರ್ಣ ಅವಕಾಶವಿದೆ. ತಜ್ಞರ ಅಭಿಪ್ರಾಯದಂತೆ ಇದು ಜಗತ್ತಿನ ಅತಿ ದೊಡ್ಡ ವಿನ್ ವಿನ್ ಸ್ಥಿತಿ. ಯಾಕಂದ್ರೆ ರಷ್ಯಾಗೆ ತೈಲ ಮಾರಾಟವಾಗಿದೆ, ಅದರಲ್ಲಿ ಹಣ ಸಿಗುತ್ತೆ, ಭಾರತಕ್ಕೆ ಡಿಸ್ಕೌಂಟ್ ದರದಲ್ಲಿ ಸಿಗುತ್ತಿದೆ, ಭಾರತದಲ್ಲಿ ಬೆಲೆಗಳು ಕಡಿಮೆ ಆಗುತ್ತೆ ಮತ್ತು ಗ್ಲೋಬಲ್ ಆಯಿಲ್ ಮಾರುಕಟ್ಟೆ ಸ್ಥಿರವಾಗಿದೆ ಮತ್ತು ರಷ್ಯಾದ ಸಹಾಯವಿಲ್ಲದೆ ಇದು ಸಾಧ್ಯವಿರಲಿಲ್ಲ. ಈಗ ನಿಜವಾದ ಕುಟಿಲ ನೀತಿಯನ್ನ ಹೇಳೋದಾದ್ರೆ, ಕೆಲವು ಸಮಯದ ಹಿಂದೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಯುರೋಪ್ ಪ್ರವಾಸದಲ್ಲಿ ಹೋದಾಗ ಅವರನ್ನ ನೇರವಾಗಿ ಕೇಳಲಾಯಿತು, ನೀವು ರಷ್ಯಾದಿಂದ ತೈಲ ಖರೀದಿಸಿ ರಷ್ಯಾಗೆ ಸಹಾಯ ಮಾಡುತ್ತಿದ್ದೀರಿ ಮತ್ತು ರಷ್ಯಾ ಆ ಹಣವನ್ನ ಯುಕ್ರೇನ್ನ ನಿರಪರಾಧಿಗಳ ಮೇಲೆ ದಾಳಿ ಮಾಡಲು ಬಳಸ್ತಾ ಇದೆ ಎಂದು ಆರೋಪ ಮಾಡ್ತು. ಆದ್ರೆ ವಿದೇಶಾಂಗ ಸಚಿವರು ಹೇಳಿದ್ರು, ನಾವು ಯಾವುದೇ ದೇಶಕ್ಕೆ ಮನವಿ ಮಾಡುವುದಿಲ್ಲ ಮತ್ತು ಯಾವಾಗಲೂ ಶಾಂತಿಯ ಪಕ್ಷದಲ್ಲಿ ನಿಲ್ತೀವಿ. ಹಾಗಾಗಿ ರಷ್ಯಾದನ್ನ ತಪ್ಪು ರೀತಿಯಲ್ಲಿ ಬಳಸ್ತಾ ಇದೆ ಎಂದು ಹೇಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಾವು ರಷ್ಯಾದ ಈ ತೈಲವನ್ನ ಖರೀದಿ ಮಾಡದೇ ಇದ್ರೆ ನೀವು ನಮ್ಮ ದೇಶದಿಂದ ರಿಫೈನ್ಡ್ ಪೆಟ್ರೋಲಿಯಂ ಅನ್ನ ಹೇಗೆ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಾಗುತ್ತೆ? ಇದು ಸ್ವಲ್ಪ ಯೋಚಿಸುವಂತಹ ವಿಷಯ. ಇಂದು ಪರಿಸ್ಥಿತಿ ಅದೇ ಆಗಿದೆ. ಯಾಕಂದ್ರೆ ಭಾರತ ರಿಫೈಂಡ್ ಮಾಡಿ ಪೆಟ್ರೋಲಿಯಂ, ಏವಿಯೇಷನ್ ಫ್ಯೂಲ್ ಗಳನ್ನ ಯುರೋಪ್ಗೆ ಕಳಿಸ್ತಾ ಇದೆ. ಆದ್ದರಿಂದ ಅವರು ತಮ್ಮ ಉದ್ಯಮಗಳು ಮತ್ತು ಆರ್ಥಿಕತೆಯನ್ನ ನಡೆಸ್ತಾರೆ. ಉಳಿದದ್ದು ನೀವೇ ತಿಳಿದವರು. ಈ ಪಶ್ಚಿಮ ದೇಶಗಳು ಕೇವಲ ಭಾರತ ಮತ್ತು ಹಲವು ದೇಶಗಳನ್ನ ತಮ್ಮ ಕುಟಿಲ ನೀತಿಗಾಗಿ ಬಳಸುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.